ವಾಪಸ್ ಭೂಮಿಗೆ ಬರೋಣ. ಇವತ್ತು ನಾವು ಹೆಜ್ಜೆ ಹಾಕುತ್ತಿರುವ ಈ ಭೂಮಿ ಮೇಲ್ನೋಟಕ್ಕೆ ಶಾಂತವಾಗಿ ಕಾಣಬಹುದು. ಆದರೆ ನಮ್ಮ ಕಾಲುಗಳ ಕೆಳಗೆ ಸಾವಿರಾರು ಡಿಗ್ರಿಗಳಷ್ಟು ತಾಪಮಾನದಲ್ಲಿ ಉರಿಯುತ್ತಿರುವ ಪಾತಾಳವಿದೆ. ಹೌದು, ಭೂಮಿಯು 3 ಪ್ರಮುಖ ಲೇಯರ್ಗಳಿಂದ ಕೂಡಿದೆ. ಬನ್ನಿ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಬರೋದೇ ಕ್ರಸ್ಟ್. ಇದು ಒಂದು ರೀತಿ ಭೂಮಿಯ ಚರ್ಮ ಇದ್ದಂಗೆ. ಈಗ ನಾವು ನಡೆದಾಡುತ್ತಿರುವ ಜಾಗ, ನದಿಗಳು, ಪರ್ವತಗಳು, ಸಮುದ್ರ ಎಲ್ಲನೂ ಈ ಕ್ರಸ್ಟ್ನ ಮೇಲ್ಭಾಗದಲ್ಲೇ ಇದೆ. ಫಾರ್ ಎಕ್ಸಾಂಪಲ್, ಈ ಭೂಮಿಯನ್ನು ನಾವು ಆ್ಯಪಲ್ಗೆ ಹೋಲಿಸಿದ್ರೆ ನಾವು ನಡೆದಾಡುವ ಈ ಕ್ರಸ್ಟ್ ಒಂದು ಆ್ಯಪಲ್ನ ಸಿಪ್ಪೆ ಅಷ್ಟೇ ತೆಳು. ಕಾಂಟಿನೆಂಟಲ್ ಕ್ರಸ್ಟ್ ಅಂದರೆ ಖಂಡದ ಕ್ರಸ್ಟ್ ಸುಮಾರು 30ರಿಂದ 70 ಕಿಲೋಮೀಟರ್ ದಪ್ಪ. ಸಾಗರದ ಕ್ರಸ್ಟ್ ಸುಮಾರು 5ರಿಂದ 10 ಕಿಲೋಮೀಟರ್ ತೆಳು. ಕ್ರಸ್ಟ್ನ ಕೆಳಗಡೆ ಮ್ಯಾಂಟಲ್ ಇದೆ, ಭೂಮಿಯ ಭೌಗೋಳಿಕ ಚಟುವಟಿಕೆಯ ಶಕ್ತಿ ಕೇಂದ್ರ. ಇದು ಭೂಮಿಯ 84% ಪ್ರಮಾಣ ಹೊಂದಿದೆ ಮತ್ತು ಸುಮಾರು 2900 ಕಿಲೋಮೀಟರ್ ಆಳವಿದೆ. ಆದರೆ ಇದರಲ್ಲಿ 2 ವಿಭಾಗಗಳು ಮಾಡಲಾಗಿದೆ, ಅಪ್ಪರ್ ಮ್ಯಾಂಟಲ್, ಲೋವರ್ ಮ್ಯಾಂಟಲ್. ಮೊದಲು ಅಪ್ಪರ್ ಮ್ಯಾಂಟಲ್ ಬಗ್ಗೆ ತಿಳಿದುಕೊಳ್ಳೋಣ. ಇದು ಸುಮಾರು 660 ಕಿಲೋಮೀಟರ್ವರೆಗೂ ಹರಡಿಕೊಂಡಿದೆ. ಇಲ್ಲಿ ಬಂಡೆಗಳು ಸಂಪೂರ್ಣವಾಗಿ ಹಾರ್ಡಾಗಿ ಇರುವುದಿಲ್ಲ. ಅತ್ಯಧಿಕ ಒತ್ತಡ ಮತ್ತು ಉಷ್ಣತೆಯಿಂದಾಗಿ ಅವು ಗಟ್ಟಿಯಾದ, ನಿಧಾನವಾಗಿ ಹರಿಯುವ ಟೂತ್ಪೇಸ್ಟ್ನಂತೆ ವರ್ತಿಸುತ್ತವೆ. ಇದನ್ನೇ ನಾವು ಮ್ಯಾಗ್ಮಾ ಅಂತ ಕರಿತೀವಿ. ಇಲ್ಲಿ ಕನ್ವೆಕ್ಷನ್ ಕರೆಂಟ್ಸ್ ಉದ್ಭವಿಸುತ್ತವೆ. ಇವು ಭೂಮಿಯ ಟೆಕ್ಟಾನಿಕ್ ಪ್ಲೇಟ್ಸ್ಗಳನ್ನು ಚಲನೆಗೊಳಿಸುತ್ತವೆ. ಇದರ ಪರಿಣಾಮವಾಗಿ ಭೂಕಂಪ, ಜ್ವಾಲಾಮುಖಿ ಮತ್ತು ಪರ್ವತಗಳ ರಚನೆ ಸಂಭವಿಸುತ್ತದೆ. ಇದರ ಕೆಳಗೆ ಬರೋದೇ ಲೋವರ್ ಮ್ಯಾಂಟಲ್. ಇದು ಸುಮಾರು 2900 ಕಿಲೋಮೀಟರ್ವರೆಗೂ ಹರಡಿಕೊಂಡಿದೆ. ಇಲ್ಲಿ ಪರಿಸ್ಥಿತಿ ಇನ್ನೂ ಗಂಭೀರವಾಗಿರುತ್ತದೆ. ಇಲ್ಲಿಯ ತಾಪಮಾನ ಸುಮಾರು 3000 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು. ಇಲ್ಲಿಯ ಪ್ರೆಷರ್ ಸಮುದ್ರ ಮಟ್ಟಕ್ಕಿಂತ ಮಿಲಿಯನ್ಗಳಷ್ಟು ಹೆಚ್ಚು.